ಹೋಗಿ ಇವು ಮಾಲ ಮಾಡಿರೋ ಕೆಲಸಕ್ಕೆ ಪೊಲೀಸನಂತೂ ನಾವು ಹೋದ ಕಪ್ಪಲ್ಲಿ ಬಾರ್ಸದೆಯಾ ಅಂತ ಕೆಲಸ ಮಾಡ್ಬಿಟ್ಟು ಬಂದವಳೆ ಕನ್ನತೆ. ಏನು ಮಾಡಿದ್ಲವ? ಏನು ಕೇಳಿರಿ ಅದನ್ನ? ಪೊಲೀಸ್ ಅಂತ ಹೋಗ್ಬಿಟ್ಟು ನಿಮ್ಮ ಮೀಸೆ ದೊಡ್ಡದಾಗದೆ ಚಿಕ್ಕದಾಗದೆ ಉದ್ದವಾಗದೆ ಒರಿಜಿನಲ್ಲ ಡೂಪ್ಲಿಕೇಟ, ಆಮೇಲೆ ತಲೆಯಲ್ಲಿ ಕೂದಲಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿದ್ದಂತೆ ಕಣತೆ. ಬೈಯಾಗಿರೋ ಗಂಟ ಬಿಟ್ಟವನೆ ನಮ್ಮ ಮಾಲೂನ. ಹಂಗೆ ಮಾಡಿದ್ಲ? ಅಯ್ಯೋ ಮಾಲ ಹಂಗೆಲ್ಲ ಮಾತಾಡಾರವ? ಹಂಗೆ ಮಾತಾಡಾರ? ಅಯ್ಯೋ ಇಲ್ಲ ಕಣಮ್ಮ, ಇಲ್ಲ, ನಾನು ಇದ್ದನೇ ಹೇಳಿದ್ದು. ಬೇಕಾದ್ರೆ ನೀವು ಬನ್ನಿ ನೋಡಿ ಬೈಯಿನ. ನಾನು ನಿಧಾನೇ ಹೇಳಿದ್ದು. ನಿದ್ದ ಹೇಳಿದ್ರು ಬೈದಾರ, ಆಮೇಲೆ ಹೊಡ್ದಾರ. ನಿಧಾನು ಹೇಳಂಗಿಲ್ವಾ? ಅಯ್ಯೋ ಮಗಳೇ, ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಅದು ತಿಳುವಳಿಕೆನೇ ಇಲ್ವಲ್ಲಪ್ಪ ನಮ್ಮ ಮಾಲುಂಗೆ. ಏಯ್ ತಿಮ್ಮಿ, ತಿಮ್ಮಿ ಮಗ ಸೀತಾ, ಚಿಕ್ಕತ್ತೆ ವಯಸ್ಸು ಕೇಳ್ತದಲ್ಲವ? ಚಿಕ್ಕತ್ತೆನೇ ಏನೋ ಗೊತ್ತಾಯ್ತಲ್ವಲ್ಲ? ಅಯ್ಯೋ ಈ ಚಿಕ್ಕತ್ತೆ ಬಂದ್ಬಿಟ್ರಂತೂ ನಂಗೆ ಏನು ಮಾತಾಡೋಕ್ಕಿಲ್ಲ ಕಣಪ್ಪ. ಒಸಿ ಬಾಯಿ ಬಿಟ್ರ ಒಂದ್ರ ಮೇಲೆ ಪ್ರಶ್ನೆ ಮಾಡಿ ತಲೆ ತಿಂದಾಕ್ತಾರೆ ಕಣವ. ಯಾರನ್ನ ಇದು? ಯಾರಿದು? ಇವತ್ತೇ ಬನ್ನಿ, ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಆಮೇಲೆ ಕೂತ್ಕೊಳಕ್ ಆಯ್ತದೆ ಕಣವ. ಯಾರನ್ನ ಇದು? ಯಾವಳ್ಳೆ ನೀನು? ಅಮ್ಮ ಯಾದಮ್ಮ ನೀನು? ನಾನು ಇವ್ರ ಮೊದ್ಲು ತೀತಕ್ಕಂದ ಮತ್ತ. ಏನ್ ಮಾತಾಡ್ತಿದ್ದದು? ನೇ ಪಾರ್ವತಿ ಬಾಯಿ ಇಲ್ವಾ ಮಾತಾಡಕ್ಕೆ? ಮಾತಾಡು. ಮೊದ್ಲು ಬಂದ್ಬಿಟ್ಟು ಕೂತ್ಕೊಳ್ಳಿ, ಊಟ ಹಾಕೊಡ್ತೀನಿ. ಊಟ ಮಾಡ್ಕೊಂಡು ಆಮೇಲೆ ತಲಾರ್ದ ಕೂತ್ಕೊಂಡು ಮಾತಾಡಕೈತದೆ. ಬಂದ ತಕ್ಷಣ ಯಾಕೆ ಹಿಂಗೆ ವಟ ಅಂದಿರಿ? ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಉಂಕನವ, ನಾವು ಮಾತಾಡಿದ್ರೆಲ್ಲ ವಟ ಅಂದದಂತೆ. ನಾನು ಕೇಳ್ದಂಗಿತ್ತು, ಯಾರನ್ನೋ ಕರ್ಕೊಬಂದು ಮನೇಲಿ ಇಟ್ಕೊಂಡಿದಾರಂತೆ. ಚಿಕ್ಕ ಮಗ ಬೇರೆ ಅವನೇ, ಏನು ತಿಳ್ಕೊಳಕ್ಕಿಲ್ಲ ಜನಗಳು ನೋಡಿದವರು. ವಯಸ್ಸಿಗೆ ಬಂದಿರೋ ಹೆಣ್ಣು, ವಯಸ್ಸಿಗೆ ಬಂದಿರೋ ಗಂಡು ಒಂದೇ ಮನೇಲಿ ಇದ್ರೆ ಯಾರು ಕೇಳ್ದವ್ರು ಏನು ಅನ್ಕೊಳಕಿಲ್ಲಪ್ಪ, ಏನು ಅನ್ಕೊಳಕಿಲ್ಲ. ಅಯ್ಯೋ ಅತ್ತೆ ಬನ್ನಿ, ಅವ್ರ ಅಣ್ಣ ತಂಗಿ ಇರ್ತತೆ, ಬನ್ನಿ ಕಣವ. ಅತ್ತೆ ಬಾಯಿ ಮುಚ್ಚಿಸ್ಕೋಬೇಕಲ್ಲ, ಅದಕ್ಕೆ ಹಿಂಗೆ ಅಣ್ಣ ತಂಗಿರು ಅಕ್ಕ ತಂಗಿರು ಅಂತ ಸುಳ್ಳು ಹೇಳಿಯ ನೀನು? ಯಾರಿಗೆ ಮಾತಾಡ್ತಿದ್ದಿ ನೀನು? ಯಾರಿಗೆ ಮಾತಾಡ್ತಿದ್ದೀಯ ಅಂತ? ಅತ್ತೆ ಇಷ್ಟ ಆಯಿತು ಕಣತೆ, ನೀವು ಬುಡ್ನೆ ಇಲ್ವಲ್ಲ ಕೊನೆಗೂ ಏನು ಹೇಳಾಗಂಟ ಇಷ್ಟ ಆಯಿತು. ಹಂಗೆ ಹೋಗ್ಬಿಟ್ಟು ಹಿಂಗೆ ಏನು ಸಿಕ್ಕಾಕತ್ತು, ಅದಕ್ಕೆ ನಮಗೆ ಹೊಟ್ಟೆ ಉಡ್ದೋಯ್ತು, ಅದಕ್ಕೆ ಮನೆ ತಗೋ ಬಂದೀವಿ. ಓ ಕರುಣೆ ಕಣವ, ಕರುಣೆಯನ್ನು ಹುಕ್ಕಿ ಹರಿತಾದೆ. ಅಯ್ಯೋ ಅತ್ತೆ ಯಾಕೆ ಹಿಂಗಂದಿರಿ? ತಗೊಳ್ಳಿ, ನಮ್ಮಂಗೆ ತಾನೆ ಅದು ಹೆಣ್ಣು ತಾನೆ. ಏನು ತಲೆ ಕೆಸ್ಕೊಬಿಡಿ ಬುಡಿ, ಸ್ಟೇಷನ್ಗೆ ಹೋಗವ್ರೆ ಕಂಪ್ಲೇಂಟ್ ಕೊಡೋಕ್ಕೆ. ಅದಕ್ಕೆ ಅವರು ಇನ್ನೊಂದು 2-3 ದಿನ ಹುಡುಕಿ ಕೊಡ್ತೀನಿ, ನೀವೇನು ತಲೆ ಕೆಸ್ಕೊಬಿಡಿ ಅಂತಾನು ಒಂದವ್ರೆ. ತಗೊಳ್ಳಿ, ಏನು ಪರ್ಮನೆಂಟಾಗಿ ನಮ್ಮ ಮನೇಲಿ ಉಳ್ಕೊಂಡದ? ಹಂಗೆ ಮಾತಾಡ್ತಿದ್ದೀರಲ್ಲ ಉಂಕನವ. ಅಕಸ್ಮಾತ್ ಅವ್ರ ಅಪ್ಪ ಅಮ್ಮ ಇಲ್ಲೇ ಬೇಡ, ಅನ್ನತ್ತೆ ಆಗೋದ್ಲು ಅನ್ಕೋ. ಆಗೇನು ಮಾಡಿ ನೀನು ತಗೊಬಂದ್ಬಿಟ್ಟು ಮನೇಲಿ ಸಾಕೊಂಡಿಯೇ? ಮನೇಲಿ ಇರೋದು 2 ಗಂಡು ಮಕ್ಕಳು ಸಾಕಾಯ್ಕಿಲ್ವ ನಿಂಗೆ ಅಂತ? ಇವತ್ತೆ ತಗೊಳ್ಳಿ, ಏನದದು? ಮದುವೆ ವಯಸ್ಸಿಗೆ ಬಂದದು, ಇನ್ನು 2-3 ವರ್ಷ ಮನೇಲಿ ಇಟ್ಕೊಂಡು ಆಮೇಲೆ ಮದುವೆ ಮಾಡಿ ಕಳಿಸೋದು, ಮುಗೀತು ಕಣವ, ಮುಗೀತು. ಏನು ದುಡ್ಡು ಎಲ್ಲಿಂದ ಬಂದದು ಮದುವೆ ಮಾಡೋಕ್ಕೆ ಹೇಳು ಅಂತ ಪದ್ಯ ಯಾರು ತಗೊಂಡೋದ್ರು ಅಂತ ಅನ್ಕೊಂಡಿದ್ದೀನಿ ನೀನು? ಪರ್ಮನೆಂಟಾಗಿ ಮನೇಲಿ ಶಾಶ್ವತಾಗಿ ಉಳಿಸ್ಕೋಬೇಕು ನೀವು. ಆ ಪದ್ಯ ಯಾರು ತಗೊಂಡು ಹೋದಾರ? ಇಂತ ಮಾತಾಡ್ತದೆ ನನ್ನಯ್ಯ, ಯಾದಮ್ಮ ನೀನು ಯಾರಮ್ಮ ನೀನು ಅಂತ ಬೆಟ್ಲಿ ಬೇರೆ ತೊದ್ಲಿ ಮಾತಾಡೋಕೆ ಕರೆಕ್ಟಾಗಿ ಬರೋಕ್ಕಿಲ್ಲ ಅಂಥದ್ರಲ್ಲಿ ಎಣ್ಣೆ ಯಾರು ತಗೊಂಡೋದರು? ಅದೇನು ಮನ್ಸು ಕೂಡುವ ಇದ್ದದ? ಅಯ್ಯೋ ಅಮ್ಮ ಸುಮ್ಮನಿರಿ, ಅಂಥದ್ನೆಲ್ಲ ಯಾಕೆ ಯೋಚನೆ ಮಾಡಿ? ಆಗೋದೆಲ್ಲ ಒಳ್ಳೆದಕ್ಕಿಂತ ಅನ್ಕೋಬೇಕು. ಅತ್ತೆಗಿಂತ ಸೊಸೆ ಹೆಚ್ಚು, ಸೊಸೆಗಿಂತ ಅತ್ತೆ ಹೆಚ್ಚು ಕಣ್ರಪ್ಪ. ಇಬ್ಬರಿಗೂ ಜೋಡಿ ಸರಿಯಾಗದೆ. ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೇನಾ? ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿಲ್ಲ ಕಣ್ರವ. ನಾನು ನಮ್ಮ ಅಕ್ಕನ ಮಾತಾಡ್ಸಕ್ಕಂತ ಬಂದೀವ್ನಿ. ನಮ್ಮ ಅಕ್ಕನ ಜೊತೆ ಮಾತಾಡಬೇಕು ನಾನು, ಅದಕ್ಕೆ ಬಂದೆ. ನಿಮ್ಮ ಜೊತೆಗೆ ಮಾತಾಡಕ್ಕೆ ಬಂದಿದ್ದೇನಾ? ನೀವು ಏನಾದ್ರು ಹೇಳಿದ್ರೆ ಕೇಳಿರ? ನಮಗೆ ಬುದ್ಧಿ ಹೇಳಕ್ಕೆ ಗೊತ್ತಿದ್ದೀರಿ? ನೇ ತಿಮಿ ನೇ. ನಮ್ಮ ಅಕ್ಕ ಹಿಂಗೆ ಒಪ್ಕೊಬಿಟ್ಲು. ಇಂಥ ವಿಷಯಗಳಲ್ಲಿ ನಮ್ಮ ಅಕ್ಕ ಒಪ್ಕೊಳ್ಳೋಳೆ ಅಲ್ಲ. ನೀವೇ ಏನೋ ಮಾಡಿದಿರಿ, ನಮ್ಮ ಅಕ್ಕನಿಗೆ ಹೇಳಿದಿರೋ ಇಲ್ವೋ? ತಿಮಿ ಸೀತಾ ಬೊಗಳುನೇ, ಎಲ್ಗೋದ್ಲು ನಿಮ್ಮಮ್ಮ? ನಿಮ್ಗಂತೂ ತಾಳ್ಮೆನೇ ಇಲ್ಲ. ಈಗ ತಾನೇ ಬಂದಿದ್ದೀರಿ, ಕೂತ್ಕೊಳ್ಳೋದ ಮಾತಾಡೋದ ಮೊಮ್ಮಗು ಹೆಂಡತಿ ಜೊತೆ ಸೊಸೆ ಜೊತೆ ಅಂತ ಅಂದಿದ್ದೀರಾ, ಬಂದ್ಬಿಟ್ಟು ಹಿಂಗೆ ಜಗಳ ತೆಗಿತಾ ಕೂತಿದ್ದೀರಲ್ಲ ಕಣ್ರವ. ನಾನು ಹೇಳ್ತಿರೋದು ಅದೇಯ, ನಿಮ್ಮ ಜೊತೆ ಮಾತಾಡ್ಬಿಟ್ರೆ ಅದು ಜಗಳ ಆಯ್ತದೆ. ನಾನು ಯಾಕೆ ಮಾತಾಡಬೇಕು? ನಾನು ನಮ್ಮ ಅಕ್ಕನ ಜೊತೆ ಮಾತಾಡಕ್ಕೆ ಬಂದೀವ್ನಿ. ನೀವು ಎದ್ದು ಹೊಂಟೋಗ್ರವ, ಎದ್ದು ಹೊಂಟೋಗಿ ನೀವು. ನೇ ಮಳ್ಳೂರಿ ಯಾವಾಗ ಬಂದೆ?
ಅಲ್ಲ ಕನಕ ನಿಂಗೆ ಬುದ್ಧಿ ಇದ್ದದೋ ಇಲ್ವೋ ಏನು ತಲೆಯಲ್ಲಿ ಮೆದ್ಲಿದ್ದದೋ ಇಲ್ಲ ಸಗ್ಗಿಗ್ಲಿ ತುಂಬ್ಕೊಂಡಿದ್ದದೋ ಅಂತ ಎಲ್ಲರಿಗೂ ಭೀ ನಾನು ಅನ್ಕೊಂಡಿದ್ದೆ ನಮ್ಮ ಅಕ್ಕನೇ ಬೇರೆ ಅವರು ನಮ್ಮ ಸೊಸೆ ಅಂತಾರ ಅಲ್ಲ ಆಮೇಲೆ ನನ್ನ ಮೊಮ್ಮಗೂ ಹೆಂಡ್ತಿ ಥರ ಅಲ್ಲ ಜಾಸ್ತಿ ಬುದ್ಧಿ ಬಂತೆ ಅಂತ ನಾನು ತಿಳ್ಕೊಂಡ್ರೆ ಯಾರೋ ಸಿಕ್ಕಿದ್ರು ಬಿದ್ದಿಲ್ಲ ಅಂದ್ಬಿಟ್ಟು ಮನೇಲಿ ತಗೊಂಬಂದು ಇಡ್ಸ್ಕೊಂಡಿದ್ದೀರಲ್ಲ ಹಿಂಗ ಅಂತ ಆಮೇಲೆ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅಂತ ಈಗಲೂ ಗೊತ್ತಿಲ್ವಾ ನನ್ನ ಫಿಲಮ್ ಎಲ್ಲ ನೋಡೋಕ್ಕಿಲ್ವಾ ಮನೆಗೆ ಬಂದರು ಕಳ್ತನ ಮಾಡ್ಕೊಂಡ್ರು ಕೊಲೆಗಿಲೆ ಮಾಡ್ಬಿಟ್ಟು ಊದ್ಕೆ ತಗೋದ್ರೆ ಯಾರನ್ನವ ಕೇಳನೆ ಯಾರು ನೋಡಿದರು ಅಂತ ಇವಮ್ಮ ಸುಮ್ಮನಿರಿ ಮಗ ಸೀತಾ ಹೋಗ್ಬಿಡವ ಸುಮ್ಮನೆ ಇಲ್ಲಿ ನಾನು ನಮ್ಮ ಅಕ್ಕನ ಮಾತಾಡ್ಬೇಕಾದ್ರೆ ನೀವು ಯಾರು ಬಾಯಿ ಬಿಡಂಗಿಲ್ಲ ಆಯ್ತಾ ಸುಮ್ಮನೆ ಹೋಗಿ ಕೂತ್ಕೊಬಿಡು ನಿಮ್ಮ ಅತ್ತೆ ಕೂತಿಲ್ವ ಅಲ್ಲಿ ಮೂಲೆಯಲ್ಲಿ ಹಂಗೆ ಹೋಗಿ ಕೂತ್ಕೋ ಮಗ ಬವ್ವ ಇಲ್ಲಿ ಬಾ ಸೀತಾ ಬಾ ಬೇಜಾರು ಮಾಡ್ಕೊಬೇಡ ನಿಂತ್ಕೊ ಇಲ್ಲಿ ಅಯ್ಯೋ ಮಗ ಬೇಜಾರು ಮಾಡ್ಕೊಬೇಡಕ್ಕನವ ನಮ್ಮ ಅತ್ತೆ ವಾಡೆ ಬರು ಅಲ್ವಾ ಅದಕ್ಕೆ ಹೆಂಗೆ ಮಾತಾಡ್ತವ್ರೆ ಅಲ್ಲ ಕಣಮ್ಮ ನಮ್ಮಮ್ಮನೇ ದೊಡ್ಡವರು ತಾನೆ ಅವರೇ ತಂಗಿತಾನೆ ಈ ಜನ್ರೇಷನ್ಗೆಲ್ಲ ಅಪ್ಡೇಟ್ ಆಗ್ಬೇಕು ತಾನೆ ಹಿಂಗೂ ಮಾತಾಡ್ತವ್ರಲ್ಲ ಅಯ್ಯೋ ಮಗ ಎಲ್ಲ ಅಪ್ಡೇಟ್ ಆದಾರವ ಆಗಿನ ಕಾಲದವರು ನಮ್ಮ ಅತ್ತೆನೂ ಅಷ್ಟೇ ನಮ್ಮ ಚಿಕ್ಕತ್ತೆನೂ ಅಷ್ಟೇ ಇಬ್ಬರು ಒಂದೇ ಸುಮ್ಮನೆ ನನ್ನ ಅತ್ತೆನೂ ಬೇಡ ಅಂತಿದ್ರು ತಾನೆ ಕರ್ಕೊಬರೋದು ಬೇಡ ಏನು ಮಾಡೋರು ಏನು ಅಂತ ಅಂತಿದ್ರು ತಾನೆ ಆದರೂ ನಾವೇ ತಾನೆ ಹಿಂಸೆ ಮಾಡ್ಬಿಟ್ಟು ಕರ್ಕೊಬಂದಿರೋದು ಸುಮ್ಮನಿರು ಮಾತಾಡಬೇಡ ದೇವ್ರ ದಯಿಂದ ಅವ್ರ ಅಪ್ಪ ಅಮ್ಮ ಸಿಕ್ಬಿಟ್ರೆ ಕಳಿಸ್ಬಿಡ್ಬೋದು ಆಗ ನಿಮ್ದು ಮನೆಗೆ ಕಣವ ಕರತೆ ಆದ್ರೂ ಅಲ್ಲ ನಮಗೆಲ್ಲ ತುಂಬ ಇಷ್ಟ ಆಯ್ತು ಅವಳೆ ಆಮೇಲೆ ಅವ್ರ ಅಪ್ಪ ಅಮ್ಮ ಸಿಕ್ಬಿಟ್ರೆ ಕಳ್ಸೋಕ್ಕೆ ನಂಗಂತೂ ಹುಸಿ ಬೇಜಾರಲ್ಲ ಕಣತೆ ಸೀತಾ ಏನು ಮಾತಾಡ್ತಾ ಇದ್ದೀನಿ ನೀನು ನಮ್ಮ ಮಗ್ಳ ನಾವು ಮಡಿಕೊಳಕ್ಕೆ ನಮ್ಮ ಮಗ್ಳ ಅಲ್ಲ ಕಣವ ಅವಳು ಬೇರೆಯವ್ರ ಮನೆಯವರು ಮೊದಲು ಕಳಿಸ್ಬಿಡ್ಬೇಕು ಕಣವ ನನಗೂ ಯಾಕೋ ನೆನ್ನೆ ಹಂಗೆ ಅನಿಸ್ತಿತ್ತು ಬೇಜಾರಾಗುತ್ತು ಅದಕ್ಕೆ ಕರ್ಕೊಬಂದೆ ಇವತ್ತು ಇಂಥ ಮಾತನ್ನೆಲ್ಲ ಕೇಳ್ತಾ ಇದ್ರೆ ನನಗಂತೂ ನಿಜವಾಗ್ಲೂ ಭಯ ಆಯ್ತದೆ ಕಣವ ಹಂಗ್ತಾನೆ ಅಕ್ಕ ಹೇಳಂಗೆ ಕಳ್ತಿಲ್ರು ಅಂದ್ಬಿಟ್ಟು ಮನೇಲಿ ಬೇರೆ ಒಂದು 2-3 ಗ್ರಾಮ ಅವೆ ಅವನು ಎತ್ಕಿತ್ಕೊಂಡು ಹೋದ್ರೆ ಏನವಾಗತಿ ನಾನು ಕಿವಿನ ಬೇರೆ ಕಿವಿನಿ ಆಮೇಲೆ ನಾನು ನೋಡಿನಿ ಕಣವ ಕಿವಿನೇ ಕೂದಾಕ್ತಾರೆ ಕತ್ನೆ ಕೂದಾಕ್ತಾರೆ ಕೈನೇ ಕೂದಾಕ್ತಾರೆ ಅಯ್ಯಯ್ಯೋ ದೇವ ಕಣವ ದೇವ ಮಾತೆ ನಮ್ಮ ಮಾಲುಂಗೆ ಮಾತೆ ಸಿರೆ ಬರಿಕಿರ ತುದ್ಲಿ ಹಿಂಗೆಲ್ಲ ಮಾಡಕ್ಕದ ಮಗ ಏನ್ ಅನ್ಕೊಂಡಿದೀವ ನೀನು ಏನ್ ಅನ್ಕೊಂಡಿದ್ದಿ ಇದೆಲ್ಲ ತಮಾಸೆ ವಿಚಾರನ ಯಾವ ತಮಾಸೆ ವಿಚಾರನೂ ಏನು ಕಣವ ಮದ್ದು ಹಿಂಗೆ ನಂಬಿಸ್ಬಿಟ್ಟು ಕುತ್ತಿಗೆ ಹೋಯ್ತಾರೆ ಅಂತಾರಲ್ಲ ಆ ಥರದವ್ರು ಇರ್ತಾರೆ ಆದರೂ ಮಾಲನ ಕೆಟ್ಟೋಡು ಅಂತ ಹೇಳ್ತಾ ಇಲ್ಲ ಕಣವ ಹಿಂಗಿದ್ರು ಇರ್ಬೋದು ಅಂತ ಹೇಳ್ತೀವಿ ಆದರೂ ಅತ್ತೆ ಹೇಳಂಗೆ ನಾವು ಹುಷಾರಾಗಿರೋದ ಆದರೆ ಅತ್ತೆ ಮುಂದೆ ತೋರಿಸ್ಕೊಬೇಡ ನಮಗೆ ಬೋಯ್ತದೆ ಕಣತೆ ಸರಿ ಆಮೇಲೆ ಅವ ಜಾಸ್ತಿ ಎಲ್ಲಿಗೂ ಬೇರೆ ಕಡೆ ತೋರಿಸ್ಕಿಸ್ಬೇಡ ಕಣವ ಅದೇ ಆಮೇಲೆ ಸರ ನೋಡ್ತೀನಿ ಚಿನ್ನದವರೆ ಅದು ಅಂತ ಹೇಳಕ್ಕೆ ಹೋಗ್ಬೇಡ ಆಯ್ತಾ ಆಮೇಲೆ ದುಡ್ಡು ಗಿಟ್ಟು ಕೇಳಿದ್ರು ಹೇಳಕ್ಕೆ ಹೋಗ್ಬೇಡ ಕಣತೆ ಆಯಿತು ಮಳ್ಳೂರಿ ನಾನು ಇವ್ರು ಬಡ್ಕೊಂಡೆ ಬಡ್ಕೊಂಡೆ ಬೇಡ ಸುಮ್ಮನೆ ಏನಕ್ಕೆ ತಲೆನೋವು ಅಂತ ಅನ್ಕಣ್ಣ ಅದಕ್ಕೆ ಇವರು ನಮ್ಮಂಗೆ ಹೆಣ್ಣು ಅಂದ್ಬಿಟ್ಟು ನನಗೆ ಹಂಗೆ ಹೇಳ್ಬಿಟ್ರು ನಂಗೆ ಯಾಕೋ ಒಂದು ಸ್ವಲ್ಪ ಹಳ್ಳು ಮನ್ಸು ಅನಿಸ್ತು ಪಾಪ ಅದಕ್ಕೆ ಕರ್ಕೊಬಂದು ಬಾ ಏನಿಲ್ಲೇ ಇದ್ದಾಳ ಇಲ್ಲೇ ಇರೋಕ್ಕಿಲ್ಲ ನಾಳೆ ನಡೆದು ಕಳಿಸ್ತೀವಿ ಬಾ ಅದು ಯಾಕೆ ತಲೆ ಕೆಡ್ಸ್ಕೊಂಡು ಊಟ ಮಾಡ್ದೆ ನಂಗೂ ಈ ವಿಷಯನ ಯಾರೋ ಹೇಳಿದ್ರು ಒಬ್ಬರು ಅದನ್ನ ಕೇಳ್ಬಿಟ್ಟು ಮೈಯೆಲ್ಲ ಹುಡ್ದ್ಬಿಟ್ಟು ಅಲ್ಲ ಕೊಲೆಗೆಲ್ಲ ಮಾಡ್ಬಿಟ್ರೆ ನಾನು ಏನವ ಮಾಡನೆ ನನ್ನ ಸೊಸೆ ನನ್ನ ಅಕ್ಕ ಎಲ್ಲರನ್ನೂ ಕಳ್ಕೊಳ್ಳೋಣ ಬಾ ಹಿಂಗೆಲ್ಲ ಮಾತಾಡೋರ ಎಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ನೀನೇ ಎದುರಿಸ್ತಿದೀಯಲ್ಲ ಮಳ್ಳೂರಿ ಹಿಂಗ ನಾನೇನು ಸುಳ್ಳು ಹೇಳ್ತಿದ್ದಾನ ನಿಜ ತಾನೇ ಈಗ ಟಿ ವಿಗಳಲ್ಲಿ ಆಮೇಲೆ ಅದ್ಯಾವುದೋ ಪೇಪರ್ಗಳಲ್ಲಿ ಎಲ್ಲೆಲ್ಲೋ ಕೊಡ್ತಾ ಇಲ್ವ ಇಲ್ಲಿ ಅದೇ ಕಳ್ಳರುಗಳು ಕಿವಿನೇ ಕುಯ್ದಾಕ್ಬಿಡ್ತಾರೆ ಅಂತ ಕಣವ ಆಮೇಲೆ ಬೆಳ್ಳುಗಳು ಉಂಗಿದ್ರೆ ಬೆಳ್ಳುಗಳನ್ನ ಕಟ್ ಮಾಡ್ಬಿಟ್ರಂತೆ ಯಪ್ಪ ಅದೆಲ್ಲ ನೆನ್ಸ್ಕೊಂಡ್ರೆ ನಂಗಂತೂ ಈಗ ಪೈಯ್ಯತ್ತದೆ ಕಣವ ಮದುವೆ ಎಣ್ಣೆ ಕಳಿಸಿ ಬೇಕಾದ್ರೆ ನಿಮ್ಮ ಕಾಲ್ಗಾದ್ರೂ ಬೀಳ್ತೀನಿ ಅತ್ತಾಗೆ ನಾನಂತೂ ಈ ಮನೇಲಿ ಇರೋಕ್ಕಿಲ್ಲ ನಾನು ಹೋಯ್ತೀನಿ ಕಣವ ನಾನು ಹೋಯ್ತೀನಿ ನೀವೇನಾದರೂ ಹಾಳಾಗಿ ಉದ್ಧಾರ ಆಗಕ್ಕಾದ್ರೂ ಹಾಗೆ ಏನಾದರೂ ಮಾಡ್ಕೊಳ್ಳಿ ಹೇಳಷ್ಟು ಹೇಳಿವ್ನಿ ಇನ್ನು ಮುಂದೆ ಏನೇ ಆದ್ರೂ ನಿಂಬಿಟ್ಟಿದ್ದು ನನ್ನಂತೂ ಕೇಳಕ್ಕೆ ಬರಬೇಡಿ ಆಯಿತು ಸಮಾಧಾನ ಮಾಡ್ಕೊ ಹಿಂಗೆಲ್ಲ ಎದುರಿಸ್ಬೇಡ ಸಮಾಧಾನ ಮಾಡ್ಕೊ ಆ ಹೆಣ್ಣು ಅಂತ ಅಂದಲ್ಲಕತ್ತೆ ನಾವು ನೋಡ್ಬಿಟ್ಟಯ್ಯ ತಿಳ್ಕೊಂಡೆ ಕರ್ಕೊಂಬಂದಿದ್ದು ಏನು ಬೇಜಾರು ಮಾಡ್ಕೋಬೇಡ ನೀನೇ ಹೋಯ್ತಿದೀಯಲ್ಲ ಬೇಕಾದ್ರೆ ಒಮ್ಮೆಗೆ ಎಲ್ಲನೂ ಅವ್ರ ಅಪ್ಪ ಅಮ್ಮನೆಲ್ಲ ಕಳಿಸಾದ್ಮೇಲೆ ಒಂದು ವಾರ ಇದ್ಬಿಟ್ಟು ಆಮೇಲೆ ರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇರು ಸರಿ ಕರಿ ಎಣ್ಣ ಕರಿಗ ಅಯ್ಯೋ ಬೇಡಕತ್ತ ಸುಮ್ಮನಿರವ ಹೆಣ್ಣು ಅರ್ಥ ಮಾಡ್ಕೊಳಕ್ಕೆಲ್ಲ ನಾವು ಏನೇನು ಹೇಳಿರ ಹೆಣ್ಣು ಏನೇನು ಮಾತಾಡ್ತದೆ ಸುಮ್ಮನಿರು ಬೇಡ ಇಲ್ಲ ಕರಿ ಯಾಕ ಏನು ಅನ್ಕೊಂಡಿದ್ದೀನ ಈ ಮಳ್ಳೂರಿ ಅಂದ್ರೆ ಏನು ಸುಲಭ ಅನ್ಕೊಂಡಿದ್ಯಾ ಎಲ್ಲ ಅವಳು ಎಲ್ಲಿಂದ ಬಂದವಳು ಏನು ಮಾಡ್ತಿದ್ದವಳು ಅವಳು ನಿಜವಾಗ್ಲು ಪೆದ್ದಿಯೋ ಇಲ್ಲ ನಾಟಕ ಆಡ್ತಿದ್ದವಳು ಎಲ್ಲ ಈಗಲೇ ತೋರಿಸ್ತೀನಿ ಕರೀಗ ಅವಳ ಇವತ್ತೇ ಸುಮ್ಮನಿರಿ ಪಾರ್ವತಿ ಬಾಯಿ ಮುಚ್ಕೊಂಡು ಕೂತ್ಕವ ನೀನು ಕೂತ್ಕೊಂಡಿದ್ದಿ ತಾನೆ ಕೂತ್ಕೋ ತೀತಕ್ಕ ಅಲ್ಲಿ ಕೊತ್ತಿ ಬಂದದೆ ಇಲ್ಲಿ ಮಲೆ ಎಲ್ಲಿ ಬಂದಿದ್ದದು ಅಲ್ಲೇ ಆತದೆ ಮನೆಗೆ ಬತ್ತಾದೆ
ನಮ್ಮ ಮನೇಲಿ ಕೊತ್ತಿ ಇಲ್ವಲ್ಲ, ಓಡಿಸು ಹೋಗು. ಇಲ್ಲ ಕನಕ, ನಾನು ನೋದೆ ಕೊತ್ತೀನಿ. ಅದು ಕೊನೆಗೆ ಹೋಯ್ತಿದ್ದ. ಅಯ್ಯೋ ಹಾಲ್ಗಿರಿ ಉಂಟಿಸ್ಬಿಡೋದು ಕಣಪ್ಪ. ಅಯ್ಯೋ ಮಗ ಹೋಗು, ಹೊಡಿ ಹೋಗು. ನಮ್ ಭಯ ಆಯ್ತದೆ ಕಣಪ್ಪ. ಅದು ಮ್ಯಾವ್ ಮ್ಯಾವ್ ಅಂತದೆ. ಅದು ಏನು ಮಾಡಕ್ಕಿಲ್ಲ, ಹೋಗು ಓಡಿಸು. ಅಯ್ಯಯ್ಯೋ ಮನೆ ಹಾಳು ಮಾಡ್ಕೊತಿದ್ದೀರಿ ಕಣವ, ಹಾಳು ಮಾಡ್ಕೊತಿದ್ದೀರಿ. ಹಾ ಅಯ್ಯೋ ಏನು ಗೊತ್ತಿಲ್ವೇನೋ, ಏನು ಚೊಲ್ಲ ಏನೋ ನಂಗೆ ಮಾತಾಡ್ತಾವಳಲ್ಲ ಅವಳು. ಏ ಯಾವ ಊರ್ನೇ ನಿಂದು? ತೀತಾಕ ಇವ ಅಮ್ಮ ಯಾವುದು? ನಾನು ಕಣ್ಣೆ, ನಾನು ತಿಮ್ಮಿ ತಂಗಿ ಮಳ್ಳೂರಿ ಅಂತ. ಅಮ್ಮನ ತಂಗಿನ ಚೆನ್ನಾಗಿದ್ದೀಯ ಅಮ್ಮ? ಆಮೇಲೆ ನೀನು ವಿಚಾರಿಸ್ಕೊಳ್ಳುವೆ, ಮೊದಲು ನೀ ಎಲ್ಲಿಂದ ಬಂದೆ, ಏನು ಮಾಡ್ತಿದ್ದೆ ಹೇಳು. ಅಮ್ಮ ನಂಗೆ ಗೊತ್ತಿಲ್ಲ ಕಣಮ್ಮ, ಒಂದು ದೊಡ್ಡ ಮನೆ, ಅಲ್ಲಿ ಎತ್ತಕ್ಕೆ ದನಗಲ್ಲ ಅವ್ರೆ. ಊಟ ಮಧ್ಯಾಹ್ನ ಊಟ, ತಂದೆ ಊಟ, ಬೆಳಿಗ್ಗೆ ಊಟ, ಮೊಟ್ಟೆ ಹಾಲು ಎಲ್ಲ ಕೊಟ್ಟಿದ್ರು. ತಿನ್ಕೊಂಡು ಮನೇಲಿದ್ದೆ ಅತ್ತೆಯ. ತಿಮ್ಮಿ ಸರಿಯಾಗಿ ಎಲ್ಲರಿಗೂ ತಿನ್ನಿಸ್ತಾವಳೆ ಬಿಡು ಚೊಳ್ಳೆನ. ಓ ಇವಳು ಏನು ನಿಜವಾಗ್ಲೂ ಪೆದ್ದಿಯೇ? ಹೋಗಿ ಏನಾದರೂ ಮಾಡ್ಕೊಂಡು ಮನೇಲಿ ಇರಪ್ಪರ ಸಾಮಾನುಗಳು ಇರೋದೊಂದು 5-6 ಗ್ರಾಮ್ ವಾಲೆ, ಆಮೇಲೆ ಒಂದು 2-3 ಉಂಗ್ರೆ ಏನಾದರೂ ಇದ್ರೆ ಕಿತ್ಕೊಂಡು ಹೋಗ್ಲಿ. ನನಗೇನು ಕೈನಾರು ಕಟ್ ಮಾಡ್ಕೊಂಡು ಹೋಗ್ಲಿ, ಕಾಲ್ನಾರು ಕಟ್ ಮಾಡ್ಕೊಂಡು ಹೋಗ್ಲಿ. ಸರಿ ಸುಮ್ಮನಿರು. ಈಗ ಏನಕ್ಕೆ ಬಾಯಿ ಬಿಟ್ಬಿಟ್ಟು ಹೇಳ್ಬೇಕಾ ನೀನು? ಏನು ಅನ್ಕೊಳಕ್ಕಿಲ್ಲ, ಗೊತ್ತಿಲ್ದವ್ರು ನೀನು ಮಾತಾಡೋದು ನೋಡಿ ಕಲ್ತ್ಕೊಬಿಡ್ಬೇಕು. ಸುಮ್ಮನಿರು, ಇದನ್ನೆಲ್ಲ ಯಾಕಂಗೆ ಎಲ್ಲನೂ ಹೇಳ್ತಿದ್ದಿ? ಬಾಯಿ ಮುಚ್ಚಿ ಮಳ್ಳೂರಿ. ಇರಾಕ ಇರು, ಸುಮ್ಮನೆ ನಾಟಕ ಆಡ್ತಿರ್ಕಂತೆ ಇರು. ತೋರಿಸ್ತೀನಿ ತೋರಿಸ್ತೀನಿ ನೀನು ಎಲ್ಲಿಂದ ಬಂದಿದ್ದಿ, ಏನು ಮಾಡ್ತಿದ್ದಿ ಅಂತ. ನಾಳಿದ್ರಲ್ಲಿ ನಾನು ಇಲ್ಲೇ ಇದ್ಬಿಟ್ಟು ನನಗೆ ಎಲ್ಲಿಗೂ ಹೋಯ್ಕಿಲ್ಲ. ನೀನು ಯಾರು ಏನು ಅಂತ ಕಂಡಿಡಿದ್ಬಿಟ್ಟು ಟೇಷನ್ ತಗೊಂಡೋಗ್ಬಿಟ್ಟು ಪೊಲೀಸ್ ಅಪ್ಪನ ಕೈಲಿ ನೀನು ಕೊಡ್ತೀನಿ. ಇರು, 4-5 ತರಿಸ್ತೀನಿ ನಿನಗೆ, ಆವಾಗ ಬಾಯಿ ಬಿಡ್ತಿದ್ದಿ. ಅಮ್ಮ ಯಾತಮ್ಮ ಇವಮ್ಮ ಹಿಂಗೆ ಆತದ್ದು? ನನಗೆ ಏನು ಗೊತ್ತಿಲ್ಲ, ನಿಜವಾಗ್ಲೂ ನನಗೆ ಏನು ಗೊತ್ತಿಲ್ಲ ಕಣಮ್ಮ. ಇಲ್ಲಿ ಮಾತಾಡ್ತಾ ಇವಿ ನಾವು. ಹೋಗ್ಬಿಟ್ಟು ಅದೇನೋ ಕೊತ್ತಿಗಿತ್ತಿ ಅದ ಅಂದಲ್ಲ, ಹೋಗ್ಬಿಟ್ಟು ಓಡಿಸು ಹೋಗು. ಅಮ್ಮ ಅದು ಮ್ಯಾವ್ 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 ಅಂತ ಬಡ್ಕತ್ತದೆ ಕಣಮ್ಮ, ನಂಗೆ ಭಯ ಆಯ್ತದೆ. ಆಮೇಲೆ ಮೆಲ್ಲಗೊನಕ್ಕಿಲ್ಲ, ಮ್ಯಾವ್ ಮ್ಯಾವ್ ಅಂತದೆ. ಓ ಮಾಲ ಹೋಗವ, ಒಂದು ಕಡ್ಡಿ ತಕೊಂಡು ಓಡಿಸು ಹೋಗು, ಏನು ಮಾಡೋಕ್ಕಿಲ್ಲ. ಅಲ್ಲಿ ತೋತೋಗ್ಬಿಟ್ರೆ ಸೋತೋದಂಗೆ ಹೊಡ್ತೀಯ, ಕಡ್ಡಿ ತಕೊಂಡು ತೋರ್ಸು ಸಾಕು, ಓಡಾಯ್ತದೆ ಅಂದ. ತರಿ ಆಯ್ತು ಹೋಯ್ತೀನಿ. ಓ ಬಿಡು ಈಗ ಗೊತ್ತಾಯ್ತು ನೀವೆಲ್ಲ ಯಾಕನ್ನ ನಂಬ್ಕೊಂಡು ಹೆಣ್ಣಿಗೆ ಮನೆ ಬಂದಿದ್ರಿ ಅಂತ. ಈಗ ಗೊತ್ತಾಯ್ತು. ನಿಮ್ಮ ಮುಂದೆ ಸುಮ್ಮನೆ ಬಾಯಿ ಬಡ್ಕೊಂಡು ನನ್ನ ಗಂಟ್ಲು ಯಾಕೆ ನೋವಿಸ್ಕೊಳ್ಳೋದು? ಹೋಯ್ತೀನಿ ತಿಮ್ಮಿ. ನಾನು ಅದು ಹೆಂಗೆ ಕಂಡುಹಿಡಿಬೇಕು, ಹೆಂಗೆ ಮಾಡಬೇಕು ಅಂತ ಎಲ್ಲ ನಂಗೆ ಗೊತ್ತು. ನೀನು ಏನುವೇ ತಲೆಗೆಲೆ ಕಟ್ಸ್ಕೊಬೇಡ ಆಯ್ತಾ? ನಾನು ಇವತ್ತು ಮನೆ ಬಿಟ್ಟು ಹೋಯ್ಕಿಲ್ಲ, ಅವಳನ್ನ ಓಡ್ಸಕಂಟುನುವೆ ನಾನು ಈ ಮನೆಯಿಂದ ಈಚೆ ಕಡೆಯಕ್ಕಿಲ್ಲ. ತೋರಿಸ್ತೀನಿ ಅವ್ವ ಮಳ್ಳೂರಿ, ಸುಮ್ಮನಿರು. ಸುಮ್ಮನೆ ಮನೇಲಿ ಈಗ ಹೆಂಗೋ ಎಲ್ಲ ತಾಳ್ಮೆಯಿಂದ ಅವ್ರೆ. ನೀನು ಏನಕ್ಕೆ ಜಗ್ಗಿಗ್ಲ ತಂದಾಕಿಯ ಮೇಲೆ? ನಾನು ಜಗ್ಲ ತಂದಾಕಿದ್ದೀನಿ ಹಂಗಾರೆ. ಸರಿ ಬಿಡ ತಿಮ್ಮಿ, ಸರಿಗಿರೋ ಶಾಸ್ತ್ರನೇ ಮಾಡಿದೆ, ಏನು ಜಗ್ಲ ತಂದಾಕಿನ? ಸರಿ ಬಿಡು, ಹೋಯ್ತೀನಿ ಕತೆ. ಸೀತಾ ಪಾರ್ವತಿ ಹೋಯ್ತೀನಿ ಕಣವ. ನಾನು ಜಗ್ಲ ತಂದಾಕ್ತೀನಿ. ಆಮೇಲೆ ನೀವೇಂಗೆ ಮಾಡ್ಬಿಟ್ರಿ ಅಂತ ಅಂದರು ಅಂತಾರೆ, ಹೇಳಕ್ಕಾಯ್ಕಿಲ್ಲ. ನಿಂತ್ಕ ಮಳ್ಳೂರಿ, ಕೋಪ ಮಾಡ್ಕೊಬೇಡ, ನಿಂತ್ಕೈಲಿ. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಯ್ತಿದ್ದೀರಿ? ಸುಮ್ಮನೆ ಇರಿ. ನಿಮ್ಮ ಅಕ್ಕನ ಮತ್ತು ನನಗೆ ತಲೆ ಹಾಕೊಂಡು ಹಿಂಗೆ ಓದಿರ, ಊಟ ಗೀಟ ಮಾಡ್ಕೊಂಡು ಇವತ್ತು ಇದ್ಬಿಟ್ಟು ನಾಳಿದ್ದು ಇದ್ಬಿಟ್ಟು ನಾಡಿದ್ದು ಹೋಗೋದು. ಸುಮ್ಮನೆ ಇರಿ. ಅಯ್ಯೋ ಇಲ್ಲ ಕಣವ, ನಾನು ಇರೋಕ್ಕಿಲ್ಲ ಈ ಮನೇಲಿ, ನನಗೆ ಮರ್ಯಾದೆ ಇಲ್ಲ. ಕಾಲು ಕಾಸುವಾಗಿ ಮಾಡ್ಕೊಂಡ್ರೆ ನಾನು ಇರೋಕ್ಕಾದ್ರೂ ಆದದ. ನಾನೇ ಇರೋಕ್ಕಿಲ್ಲ ಕಣವ, ನಾನೇ ಇರೋಕ್ಕಿಲ್ಲ. ನಿಮ್ಮಿ ತಪ್ಪಾಯ್ತು ಕಣವ, ತಪ್ಪಾಯ್ತು. ಆಯಿತು, ಅದೇನೋ ಮಾಡ್ಬೇಕು ತಾನೆ ಮಾಡ್ಕೊ. ಸುಮ್ಮನೆ ನನಗೆ ಏನು ಕೇಳನೆ, ಅದೇನೋ ತೋರಿಸು, ಆಮೇಲೆ ನೋಡೋಕ್ಕಾಯ್ತದೆ. ಕನಕ ನಿಂಗೆ ತೋರಿಸ್ಬಿಟ್ಟು ಹೋಯ್ತೀನಿ. ಇದು ನನ್ನ ಚಾಲೆಂಜು. ಆ ಎಣ್ಣೆ ಓಡಿಸ್ಬಿಟ್ಟು ನಾನು ಈ ಮನೆಯಿಂದ ಹೋಯ್ತೀನಿ. ಇವಳು ಯಾರು ಅಂತ ನೋಡ್ತಿದ್ದೀರಾ? ನಾನು ನಮ್ಮ ತಿಮ್ಮಿ ತಂಗಿ. ಅದ್ಯಾವುದೋ ಒಂದು ಹೆಣ್ಣು ಸೇರ್ಕೊಬಿಟ್ಟದೆ ಕಣವ. ಅದು ಯಾವ ಮೋಸಿಯೋ ಇಲ್ಲ ಕಳ್ಳಿನೋ ಏನೋ ಗೊತ್ತಿಲ್ಲ. ನಾನು ಕಂಡಿಡಿದ್ಬಿಟ್ಟು ತೋರಿಸ್ತೀನಿ ನಿಮಗೆಲ್ಲ. ಇಲ್ಲಿ ಅವಳು ಸುಮ್ಮನೆ ನಾಟ್ಕಾಡ್ಕೊಂಡು ಬಂದವಳೆ, ಮನೆಗೆ ಸೇರ್ಕೊಂಡವಳೆ. ಓಡಿಸ್ತೀನಿ ಕಣ್ರಪ್ಪ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ. ನಮಸ್ತೆ.